ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತು ಒಂದು ಇನ್ಸಿಡೆಂಟ್ ಆಯಿತು, ಅದನ್ನು ನಾನು ಎಲ್ಲರ ಹತ್ರ ಶೇರ್ ಮಾಡ್ಕೋಬೇಕು. ಯಾಕಂದರೆ ಈ ಥರ ಇನ್ಸಿಡೆಂಟ್ ತುಂಬ ಜನ ಹೆಣ್ಮಕ್ಳು ಫೇಸ್ ಮಾಡಿರ್ತೀರ, ಹಾಗಾಗಿ ಶೇರ್ ಮಾಡ್ಕೋಬೇಕು. ಇವತ್ತು ಒಂದು ವೆಡ್ಡಿಂಗ್ ಇತ್ತು, ವೆಡ್ಡಿಂಗ್ ಅಟೆಂಡ್ ಮಾಡಿ ನಮ್ಮ ತವ್ರ ಮನೆಗೆ ಹೋಗಿದೆ, ತಾಯಿ ಮನೆಗೆ ಹೋಗಿದೆ. ಅಲ್ಲಿ ನಮ್ಮ ಅಮ್ಮ ಅವ್ರ ಫ್ರೆಂಡೇ ಟೈಲರು. ಸೊ ಅವ್ರ ಹತ್ರ ಸ್ವಲ್ಪ ಬ್ಲೌಸಸ್ ನಾನು ಕೊಟ್ಟಿದ್ದೆ. ಸೊ ಅದನ್ನು ಕಲೆಕ್ಟ್ ಮಾಡ್ಕೋಬೇಕಿತ್ತು. ಹೋದೆ. ಆಂಟಿ ತುಂಬ ಒಳ್ಳೆಯವರು, ಟೈಲರ್ ಆಂಟಿ ತುಂಬ ಒಳ್ಳೆಯವರು. ಸೊ ಅಲ್ಲಿ ಇನ್ನೊಂದು ಆಂಟಿ ಇದ್ರು, ಅವ್ರ ಪರಿಚಯ ನನಗಿಲ್ಲ. ಇದೇ ಫಸ್ಟ್ ಟೈಮ್ ನಾನು ಅವ್ರನ್ನ ಮೀಟ್ ಮಾಡ್ತಿರೋದು. ಇದೇ ನನ್ನ ಅವರ ಫಸ್ಟ್ ಪರಿಚಯ, ಫಸ್ಟ್ ನೋಡ್ತಾ ಇರೋದು. ಶಿ ಈಸ್ ಕಂಪ್ಲೀಟ್ಲಿ ಅ ಸ್ಟ್ರೇಂಜರ್ ಟು ಮೀ ಆ್ಯಂಡ್ ಅವ್ರಿಗೂ ನನ್ನ ಪರಿಚಯ ಇಲ್ಲ. ಸೊ ಹೀಗೆ ಅಲ್ವಾ, ಕೆಲವರು ಹೆಣ್ಣಿಗೆ ಎಣ್ಣೆ ಶತ್ರು ಅನ್ನೋ ಥರ ಕೆಲವರು ಹೀಗೆ 12ವರೆಗೆಲ್ಲ ಎಲ್ಲ ಕೆಲಸ ಮಾಡಿ ಮುಗಿಸಿ ಚೆನ್ನಾಗಿ ತಿಂದು ನಿದ್ದೆ ಮಾಡಿ ಎದ್ದು 4ವರೆಲಿ ಒಂದು ಕಾಫಿ ಕುಡಿದು ಮನೆಯಿಂದ ಈಚೆ ಬಂದು ಕುತ್ಕೊಂಡ್ಬಿಡ್ತಾರೆ. ಯಾರ್ದಾದ್ರೂ ಏನಾದರೂ ವಿಷಯ ಸಿಗುತ್ತಾ, ಮಾತಾಡೋಣ, ಮಸಾಲ ಸೇರಿಸ್ಕೊಂಡು ಮಾತಾಡೋಣ ಅಂತ. ಆ ಟೈಮ್ಗೆ ನಾನು ಬ್ಲೌಸ್ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಎಂಟ್ರಿ ಕೊಟ್ಟೆ. ಸೊ ಈ ಆಂಟಿ ನಾನು ನೋಡ್ಬಿಟ್ಟು, ಇವತ್ತು ನಿಮ್ಗೆ ನಾನು ಈ ಥರ ರೆಡಿಯಾಗಿದ್ದೆ, ವೆಡ್ಡಿಂಗ್ ಆಫ್ಕೋರ್ಸ್ ರಿಸೆಪ್ಷನ್ನು. ಸೊ ಆಫ್ಕೋರ್ಸ್ ಈ ಥರ ರೆಡಿಯಾಗಿದ್ದೆ ನಾನು. ಸೊ ಇವತ್ತು ನಿಮ್ಗೆ ಹಬ್ಬ ಅಲ್ವಾ ಅಂತ ಕೇಳಿದ್ರು. ಅದಕ್ಕೆ ಟೈಲರ್ ಆಂಟಿ ಇಟ್ಕೊಂಡು ಹೇಳಿದ್ರು, ಇಲ್ಲ ಹುಡುಗಿ ಮುಸ್ಲಿಮ್ ಅಲ್ಲ, ಅವಳು ಹಿಂದೂ, ಇವತ್ತು ಅವ್ರಿಗೆ ಯಾವುದು ಹಬ್ಬ ಇಲ್ಲ ಅಂತ ಹೇಳಿದ್ರು. ಆಮೇಲೆ ನನ್ನ ಕೇಳಿದ್ದಕ್ಕೂ ನನಗೆ ಅವ್ರ ಪರಿಚಯ ಇಲ್ಲ ಅಂದರು. ನಾನು ಹೇಳಿದೆ, ಇಲ್ಲ ನಮ್ಗೆ ಯಾವ ಹಬ್ಬ ಇಲ್ಲ, ಈ ಥರ ಫ್ರೆಂಡ್ ವೆಡ್ಡಿಂಗಿಗೆ ಹೋಗಿದ್ದೆ, ಸೊ ಹಾಗೆ ಇಲ್ಲಿಗೆ ಬಂದೆ ಅಂತ ಹೇಳಿದೆ. ಸೊ 2 ಟೈಮ್ಸ್ ಆಲ್ರೆಡಿ ಹೇಳಿದ್ದಾಯಿತು ನಾನು ಹಿಂದೂ ಅಂತ. ಸೊ ಮತ್ತೆ ಅದೇ ಹೇಳ್ತಾರೆ, ಹೌದಾ ಮತ್ತೆ ಬಿಂದಿನೇ ಇಟ್ಟಿಲ್ಲ. ಸೊ ಇದು ಒಂದು ಬಿಂದಿ ಕತೆ, ಓಕೆನಾ. ಸೊ ಬಿಂದಿನೇ ಇಟ್ಟಿಲ್ಲ ಹಾಗಂತ ಅವಾಗಲೂ ನಾನು ಹೇಳ್ತೀನಿ, ನಾನು ಪಕ್ಕಾ ಕನ್ನಡದವಳು, ಕನ್ನಡ ಹುಡುಗಿ ನಾನು ಅಂತ ನಾನು ಹೇಳ್ತೀನಿ. ಸೊ ಬಿಂದಿ ಇಟ್ಟಿಲ್ಲ ಈಸ್ ಅ ಟಾಪಿಕ್ ನಾವು. ಸೊ ನಾನು ಒಂದು ಸ್ಮಾಲ್ ಡಿಸಿಷನ್ ತಗೊಂಡೆ ಇವತ್ತು. ಅಂದರೆ ಇಟ್ಸ್ ನಾಟ್ ಈವನ್ ಅ ಡಿಸಿಷನ್ ಫಾರ್ ಹೋಲ್ ಲೈಫ್, ಡಿಸಿಷನ್ ಫಾರ್ ಜಸ್ಟ್ ದಿಸ್ ಔಟ್ಫಿಟ್ ಫಾರ್ ಫ್ಯೂ ಅವರ್ಸ್. ಅದು ನಾನು ಬಿಂದಿ ಇಟ್ಟು ನೋಡಿದೆ, ಇಷ್ಟು ಯೂಜ್ ಹಿಯರಿಂಗ್ ಹಾಕಿರೋದ್ರಿಂದ ಅದು ಚೆನ್ನಾಗಿ ಕಾಣಲಿಲ್ಲ, ಹಾಗಾಗಿ ತೆಗ್ದೆ. ಇಟ್ಸ್ ಅ ವೆರಿ ಸ್ಮಾಲ್ ಡಿಸಿಷನ್. ಲೈಕ್ ವಿ ಆಲ್ ಹುಡುಗಿರು ಹೆಣ್ಮಕ್ಳು ತುಂಬ ಜನ ಬಿಂದಿ ಇಟ್ಟು ನೋಡ್ತಾರೆ, ಮ್ಯಾಚ್ ಆಗಿಲ್ಲ ಇಟ್ಕೊಳ್ಳಲ್ಲ. ವೆರಿ ಸ್ಮಾಲ್ ಡಿಸಿಷನ್, ಜಸ್ಟ್ ಫಾರ್ ಫ್ಯೂ ಅವರ್ಸ್, ಜಸ್ಟ್ ಫಾರ್ ದಿಸ್ ಔಟ್ಫಿಟ್, ನಾಟ್ ಇವನ್ ಫಾರ್ ಲೈಫ್. ಆ ಡಿಸಿಷನ್ನು ಕ್ವಶನ್ ಮಾಡಬೇಕಾ? ಎಲ್ಲಿಗೆ ಹೋಗ್ತಿದ್ದೀರಿ ನಾವು? ವಾಟ್ ಈಸ್ ದಿಸ್ ಆಲ್ ಅಬೌಟ್? Where are we heading towards? One small decision, not even that's a decision for my whole life. Just a decision for few hours for this outfit. Even that is question. So, ಬಿಂದಿ ಇಟ್ಟಿಲ್ಲ. ಅದಕ್ಕೆ ನಾನು ಪದೇ ಅವರು ಮುಸ್ಲಿಮ ಅಂತ ನಾನು ಕ್ಲಾರಿಟಿಗೋಸ್ಕರ ಹೇಳ್ತೀನಿ. ಕಂಪ್ಲೀಟ್ಲಿ ನಾನು ಕನ್ನಡದವಳು, ನಾನು ಕೃಷ್ಣನ್ ಭಕ್ತೆ ಅಂತ ಹೇಳಿದೆ. ಕೃಷ್ಣನ್ ಭಕ್ತೆ ಅಂತ್ಯ ಬಿಂದಿ ಇಟ್ಟಿಲ್ಲ ಅಂದರೆ ಕೃಷ್ಣ ಹೇಳೋದೇನು? ಇನ್ನೊಬ್ರಿಗೆ ನೋವು ಮಾಡಬೇಡಿ, ಇನ್ನೊಬ್ರನ್ನ ನೋಡಿ ಹೊಟ್ಟೆ ಕಿಚ್ಚು ಪಟ್ಕೊಬೇಡಿ, ಇನ್ನೊಬ್ರಿಗೆ ಮೋಸ ಮಾಡಬೇಡಿ, ನಿಮಗೆ ಇಷ್ಟ ಬಂದಂಗೆ ನೀವು ಜೀವನ ಮಾಡಿ, ನಿಮಗೇನು ಸರಿ ಅನಿಸುತ್ತೋ ನಿಮಗೆ ಇಷ್ಟ ಬಂದಂಗೆ ಖುಷಿಯಾಗಿ ಜೀವನನ ಮಾಡಿ. ಆದರೆ ಇನ್ನೊಬ್ಬರಿಗೆ ಮೋಸ ಮಾಡೋದು, ಇನ್ನೊಬ್ಬರಿಗೆ ನೋವು ಮಾಡೋವಂಥ ಜೀವನ ಮಾಡಬೇಡಿ. ಬಟ್ ನಿಮಗೆ ಹೇಗೆ ಸ್ಯಾಟಿಸ್ಫೈ ಆಗುತ್ತೋ, ನೀವು ಹೇಗೆ ಖುಷಿಯಾಗಿರ್ತೀರೋ ಅದೇ ಜೀವನನೇ ನೀವು ಬದುಕಬೇಕು ಅಂತ ಹೇಳಿರೋದು. ಇವಾಗ ನನಗೆ ಈ ಔಟ್ಫಿಟ್ಗೆ ಬಿಂದಿ ಬೇಡ ಅನ್ನಿಸ್ತು, ಅದು ನನ್ನ ಡಿಸಿಷನ್, ನನ್ನ ಇಷ್ಟ, ಅದ್ರ ಪ್ರಕಾರ ನಾನು ನಡ್ಕೊಳ್ತಿದ್ದೀನಿ. ಇನ್ಯಾರಿಗೂ ಈ ನನ್ನ ಡಿಸಿಷನಿಂದ ನೋವು ಆಗ್ತಿಲ್ಲ, ಇನ್ಯಾರಿಗೂ ನಮ್ಮ ಡಿಸಿಷನಿಂದ ಇನ್ನೊಬ್ರಿಗೆ ನೋವು ಆಗಬಾರ್ದು, ಇನ್ನೊಬ್ರಿಗೆ ಹರ್ಟ್ ಆಗಬಾರ್ದು. ಆ ಥರ ಇದ್ದರೆ ಹಾಗೆ ಬದುಕಬೇಕು ಅನ್ನೋದೇ ಕೃಷ್ಣ ಹೇಳೋದು. ಹಾಗಿರುವಾಗ ನಾನು ಅದನ್ನೇ ಪಾಲಿಸ್ತಿದ್ದೀನಿ. ನನ್ನ ಡಿಸಿಷನ್, ನನಗೆ ಖುಷಿ ಆಗೋದನ್ನೇ ನಾನು ಮಾಡ್ತಿದ್ದೀನಿ. ಅದು ಇನ್ನೊಬ್ರಿಗೆ ಎಫೆಕ್ಟ್ ಆಗ್ತಿಲ್ಲ. ಪರ್ಫೆಕ್ಟ್, ಕರೆಕ್ಟ್ ಅಲ್ವಾ? ಸೊ ಇವಾಗ ನೀವೇನು ಮಾಡ್ತಿದ್ದೀರಾ ನನ್ನ ಕ್ವೆಶನ್ ಮಾಡೋದಕ್ಕೆ? ಫಸ್ಟ್ ಪಾಲನೆ ನೀವು ಅಲ್ಲೇ ಬ್ರೇಕ್ ಮಾಡಿದ್ರಿ. ಇನ್ನೊಬ್ರನ್ನ ಕ್ವಶನ್ ಮಾಡೋದು, ಇನ್ನೊಬ್ರಿಗೆ ಹರ್ಟ್ ಮಾಡೋದು, ಇನ್ನೊಬ್ರಿಗೆ ಅಲ್ಲೇ ಬ್ರೇಕ್ ಮಾಡಿ. ಈಗ ಮೇಡಮ್, ನೀವು ಅಕಸ್ಮಾತ್ ಈ ವ್ಲಾಗ್ ನೋಡ್ತಿದ್ರೆ ನನ್ನ ಒಂದೇ ಒಂದು ಪ್ರಶ್ನೆ ನಿಮಗೆ, ನನಗೆ ಆನ್ಸರ್ ಬೇಡ, ಉತ್ತರ ನಿಮ್ಮ ಹತ್ರ ಇದೆಯಾ ನೀವು ಕಂಡುಕೊಳ್ಳಿ. ಒಂದೇ ಒಂದು ಪ್ರಶ್ನೆ. ಈಗ ನಾನು ಬಂದಿದ್ದಕ್ಕೆ ಯು ವಾಂಟೆಡ್ ಟು ನೋ, ಜಸ್ಟ್ ಬಿಕಾಸ್ ಐ ಆಮ್ ಅ ವುಮನ್ ಯು ವಾಂಟೆಡ್ ಟು ನೋ ವೆದರ್ ಐ ಆಮ್ ಅ ಮುಸ್ಲಿಮ್ ಆರ್ ಅ ಹಿಂದೂ. ಅದನ್ನು ನೀವು ಜಡ್ಜ್ ಮಾಡೋದು ಯಾವ ಬೇಸಿಸ್ ಮೇಲೆ? ಬಿಂದಿ ರೈಟ್? ಸೊ ನನ್ನ ಜಾಗದಲ್ಲಿ ಆ ಟೈಲರ್ ಶಾಪ್ಗೆ ಒಂದು ಹುಡುಗ ಬಂದಿದ್ರೆ ನಿಜವಾಗ್ಲೂ ನೀವು ಬಾದರ್ ಮಾಡ್ತಿದ್ರೆ ಅವ್ರು ಯಾರು, ಹಿಂದೂನಾ ಮುಸ್ಲಿಮಾ, ಬಿಂದಿ ಇಟ್ಟಿದ್ದಾರಾ, ಬೊಟ್ಟಿಟ್ಟಿಲ್ಲ. ಮೋಸ್ಟ್ ಆಫ್ ದ ಗೈಸ್ ಕೆಲವೊಂದು ಟೈಮ್ ದೇವಸ್ಥಾನಕ್ಕೆ ಹೋದಾಗ ಇಡ್ತಾರೆ, ಎವ್ರಿ ಡೇ ಅದೇ ಇದರಲ್ಲೇ ಇಟ್ಕೊಂಡಿರಲ್ಲ ಅಲ್ಲ, ಎಲ್ರಿಗೂ ಬಿಯರ್ಡ್ ಇರುತ್ತೆ. ಸೊ ಇವಾಗ ನಾನು ಒಂದು ಹುಡುಗಿ, ನಾನು ಬಂದಿದ್ದಕ್ಕೆ ಅದು ಮ್ಯಾಟರ್ ಆಯಿತು. ಬಿಂದಿ ಇಟ್ಟಿಲ್ಲ, ಮುಸ್ಲಿಂ ಥರ ಕಾಣಿಸ್ತಿದ್ದಾಳೆ, ಹಿಂದೂ ಅಂದ ತಕ್ಷಣ ಬಿಂದಿ ಇಟ್ಟೇ ಇಲ್ಲ, ಹಿಂದೂ ಅಂತ್ಯ, ಕೃಷ್ಣನ್ ಭಕ್ತೆ ಅಂತ್ಯ. ಆ ಕ್ವಶನ್ ಅದೇ ಆ ಜಾಗದಲ್ಲಿ ಹುಡುಗ ಬಂದಿದ್ರೆ, ಸೊ ಹುಡುಗಿ ಬಂದರೆ ಮಾತ್ರ ಯು ವಾಂಟ್ ಟು ನೋ ವಿಚ್ ರಿಲಿಜನ್ ಶಿ ಬಿಲಾಂಗ್ಸ್ ಟು, ಇಸ್ ಶಿ ಮ್ಯಾರಿಡ್, ನಾಟ್ ಮ್ಯಾರಿಡ್. ತಾಳಿ ಹಾಕಿದ್ರೆ ಮ್ಯಾರಿಡ್, ತಾಳಿ ಹಾಕಿಲ್ಲ ಅಂದರೆ ನಾಟ್ ಮ್ಯಾರಿಡ್. ಅವಳು ರೆಸ್ಪೆಕ್ಟ್ ಮಾಡ್ತಿಲ್ಲ ಗಂಡನ್ನ ಅಥವಾ ಮ್ಯಾರೇಜ್ ಲೈಫ್ನ, ರೈಟ್?
ವೇರ್ ಆರ್ ಯು ಗೈಸ್ ಹೆಡ್ಡಿಂಗ್ ಟುವರ್ಡ್ಸ್? ಅದೇ ಜಾಗದಲ್ಲೇ ಹುಡುಗ ಬಂದಿದ್ರೆ ನೀವು ಬಾದರ್ ಮಾಡ್ತಿದ್ರಾ? ಅವನು ಕಂಡುಹಿಡಿಬೇಕು ಇವ್ರು ಯಾವ ಇವಳು ಒಂದು ಹುಡುಗಿ ಬಂದರೆ ಅವಳು ಯಾವ ರಿಲಿಜನ್ ಕಂಡುಹಿಡಿಬೇಕು, ಯಾರ ಮನೆಯವ್ಳು ಕಂಡುಹಿಡಿಬೇಕು, ಮದುವೆ ಆಗಿದೆಯಾ ಆಗಿಲ್ಲ ಕಂಡುಹಿಡಿಬೇಕು. ಯಾಕೆ ಅದೇ ಜಾಗದಲ್ಲಿ ಹುಡುಗ ಬಂದಿದ್ರೆ ಅವ್ನು ಯಾವ ರಿಲಿಜನ್, ಅವ್ನಿಗೆ ಮದುವೆ ಆಗಿದ್ದಾನ ಇಲ್ವಾ, ಹೆಂಗೆ ಕಂಡುಹಿಡಿತೀರ? ಹುಡುಗಿ ಒಂದು ತಾಳಿ ಹಾಕಲಿಲ್ಲ ಅಂದರೆ ಅಯ್ಯೋ ತಾಳಿ ಹಾಕಿಲ್ಲ, ಮದುವೆ ಆಗಿದ್ದಾಳೆ ತಾಳಿ ಹಾಕಿಲ್ಲ, ಹೆಂಗೆ ಅದೇ ನೀನು ತಾಳಿ ಹಾಕಿಲ್ವಲ್ಲಮ್ಮ ಅದಕ್ಕೆ ನೀವು ಮದುವೆ ಆಗಿದೆಯಾ ಅಂತ ಗೊತ್ತಾಗಲಿಲ್ಲ. ಅದೇ ಹುಡುಗನ ಹೆಂಗೆ ಕಂಡುಹಿಡಿತೀರಾ? ಇದಕ್ಕೆ ಆನ್ಸರ್ ನನಗೆ ಬೇಡ, ಐ ಡೆಫಿನೆಟ್ಲಿ ಬೇಡ. ನಿಮಗೆ ಆನ್ಸರ್ ನಿಮ್ಮಲ್ಲಿದ್ದರೆ ಸಾಕು. ಈ ವ್ಲಾಗ್ ನೋಡಿದ್ರೆ ಅಷ್ಟೇ ಅಷ್ಟೇ. ನಾನೊಂದು ಸ್ಮಾಲ್ ಡಿಸಿಷನ್ ತೊಗೊಂಡಿದ್ದು ಬಿಂದಿ ಇದಕ್ಕೆ ಮ್ಯಾಚ್ ಆಗ್ತಿಲ್ಲ ಬೇಡ ಅಂತ. ಆದರೆ ಆ ಡಿಸಿಷನಿಂದ ಯಾರಿಗೂ ಹರ್ಟ್ ಆಗ್ತಿಲ್ಲ, ಆ ಡಿಸಿಷನ್ ಯಾರ ಲೈಫ್ಗೂ ಎಫೆಕ್ಟ್ ಆಗ್ತಿಲ್ಲ. ಇಟ್ಸ್ ಅ ಡಿಸಿಷನ್ ಫಾರ್ ವೆರಿ ಫ್ಯೂ ಅವರ್ಸ್. ಸೊ ಅದು ನನ್ನ ಲೈಫ್ ಡಿಸಿಷನ್ ಆದರೂ ಅದರಿಂದ ಯಾರಿಗೂ ಹರ್ಟ್ ಆಗಲ್ಲ. ಸೊ ಅಷ್ಟೆ. ನಾನು ಕೃಷ್ಣನ ಭಕ್ತೆ, ಮನಸ್ಸಲ್ಲಿದೆ, ನಿಜ ಹೇಳ್ತೀನಿ. ಪೂಜೆನೂ ಜಾಸ್ತಿ ಮಾಡಲ್ಲ, ದೇವಸ್ಥಾನಕ್ಕೂ ಹೋಗಲ್ಲ ನಾನು, ಮನಸ್ಸಲ್ಲಿ ಕನೆಕ್ಟ್ ಆಗ್ತೀನಿ, ಮನಸ್ಸಲ್ಲೇ ಇದೆ ನನಗೆ ಸಾಕಷ್ಟು. ಮೇಲೆ ತೋರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಯಾರಿಗೂ ಪ್ರೂವ್ ಮಾಡೋ ಅವಶ್ಯಕತೆ ಅಂತೂ ಇಲ್ಲವೇ ಇಲ್ಲ. ಯಾರಿಗೂ ನೋವು ಮಾಡ್ತಿಲ್ಲ, ಯಾರಿಗೂ ಮೋಸ ಮಾಡ್ತಿಲ್ಲ, ಯಾರಿಗೂ ಬೇಜಾರು ಮಾಡ್ತಿಲ್ಲ. ದೇವ್ರು ಚೆನ್ನಾಗಿಟ್ಟಿದ್ದಾನೆ ನನ್ನ, ಸಾಕು. ತುಂಬ ಜನ ಹುಡುಗಿರು ಇದನ್ನು ಫೇಸ್ ಮಾಡಿರ್ತಾರೆ, ಅದಕ್ಕೆ ಈ ವಿಡಿಯೋ ಮಾಡಿರೋ.